ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಗೈಸ್, ನೀವೇನಾದರೂ ಸಿಂಗಲ್ ಆಗಿದ್ದೀರಾ ಅಥವಾ ಹುಡುಗಿರೇನಾದರೂ ಬೇಕಾ ನಿಮಗೆ ಮದುವೆ ಆಗೋದಕ್ಕೆ? ಆಂಟಿಗಳ ಜೊತೆ ಸಂಬಂಧ ಬೆಳೆಸಬೇಕಾ? ನಿಮ್ಮ ಫೋಟೋ ಸಮೇತ ಮಾಹಿತಿಗಳನ್ನು ನಮ್ಮ ಚಾನಲ್ಗೆ ಕಳಿಸಿಕೊಟ್ರೆ ನಾವು ಒಳ್ಳೆಯ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇವೆ. ನಮಗೆ ಕೋಮಲ ಅಂತ ಮೇಲ್ ಮುಖಾಂತರ ಪ್ರೊಫೈಲ್ಗೆ ಕಳಿಸಿ ಹೋಗ್ತಾರೆ ಸ್ನೇಹಿತರೆ. ಅದರಲ್ಲಿ ಇವತ್ತು 29 ವರ್ಷದ ಕೋಮಲ ಅವರು ಕಳಿಸಿರೋದು. ಬಡವರ ಮನೆಯ ಹೆಣ್ಣು ಮಗಳು ಇವಳು. ಪುಣೆಯ ಪಿಂಪ್ರಿ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಾರೆ. ಮಹಾರಾಷ್ಟ್ರದ ಹತ್ರ ಪುಣೆ ಇದೆ ಅಲ್ವಾ, ಅಲ್ಲಿ ಪಿಂಪ್ರಿ ಅಂತ ಒಂದು ಊರು ಬರುತ್ತೆ. ಪ್ರಸ್ತುತ ಅಲ್ಲಿ ವಾಸವಾಗಿರೋದು ಇವರು. ಒಳ್ಳೆಯ ವರವನ್ನು ಹುಡುಕಾಟ ಮಾಡ್ತಿದ್ದಾರೆ, ಅಂದರೆ ಗಂಡನ ಹುಡುಕಾಟ ಮಾಡ್ತಿದ್ದಾರೆ. ಇವರ ಶಿಕ್ಷಣ ಬಂದ್ಬಿಟ್ಟು ಹಿಂದಿನಲ್ಲೇ ಮುಗಿಸಿರ್ತಾರೆ. ಕನ್ನಡದ ಹುಡುಗನ ಹುಡುಕಾಟ ಮಾಡ್ತಿರೋದು. ಆಸ್ತಿ ಸ್ವಂತದಾಗಿರ್ತಕ್ಕಂಥ ನನ್ನ ದುಡಿಮೆ ಅಂತ ಏನಿಲ್ಲ, ಅಪ್ಪನ ಆಸ್ತಿ ಇದೆ, ಅದು ನನ್ನ ಒಂದು ಮದುವೆಯಾದ ನಂತರ ಸಮಭಾಗವಾಗುತ್ತೆ ಅಂತ ಹೇಳಿದ್ದಾರೆ. ಇವರ ಸ್ವಂತ ಆಸ್ತಿ ಬೇಕು ಅಂದರೆ ಇವರು ಮದುವೆ ಆದ ನಂತರ ಕೆಲವೊಂದು ಜಾಬ್ ಮಾಡಿದರೆ ಅದರಿಂದ ಬಂದ ದುಡ್ಡಿನಿಂದ ಏನಾದರೂ ಆಸ್ತಿ ತೆಗೆದುಕೊಳ್ತಾರೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ವೈಯಕ್ತಿಕವಾಗಿ ನೀವು ಕೂಡ ಅವರ ಪೂರ್ಣ ಮಾಹಿತಿ ಕೂಡ ನೋಡ್ಕೊಳ್ಬೋದು ಕೋಮಲ ಅವ್ರದ್ದು. ಆ್ಯಂಡ್ ನೋಡೋದಕ್ಕೆ ಕೂಡ ತುಂಬ ಮುದ್ದಾಗಿದ್ದಾರೆ. ಬರೀ 29 ವರ್ಷದ ಚಿಕ್ಕ ಹುಡುಗಿ ಥರ ಕಾಣಿಸ್ತಾರೆ ನೋಡಿ. ಇಂಥ ಆಫರ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಇವರ ಹೆಚ್ಚಿನ ಮಾಹಿತಿ ನೋಡೋದಾದರೆ, ಮೊದಲನೇದಾಗಿ ಚಿಕ್ಕವರಿದ್ದಾಗಲಿಂದ ನನ್ನ ತಂದೆ ತಾಯಿಯವರು ತುಂಬ ಪ್ರೀತಿ ತುಂಬ ಕಾಳಜಿಯಿಂದ ನನ್ನನ್ನು ಬೆಳೆಸಿದ್ದಾರೆ. ಸೊ ಅದೇ ರೀತಿಯಾಗಿ ನಾನು ಏನು ಕೇಳಿದ್ರು ಕೂಡ ಕೊಡಿಸಿದ್ದಾರೆ. ನಾನು ಓಡಾಡಬೇಕು ಸುತ್ತಾಡಬೇಕು ಅಂತಂದರೆ ನನಗೆ ಸ್ಕೂಟಿ ಕೊಡಿಸಿದ್ದಾರೆ. ಸೊ ಮಳೆ ಬರ್ತಿದೆ ಅಪ್ಪ ಅಂದರೆ ಕಾರ್ ಕೊಡಿಸಿದ್ದಾರೆ. ಅದೆಲ್ಲನೂ ಕೂಡ ಇವಾಗ ನನ್ನ ಹೆಸರಿಗೇ ಮಾಡ್ಕೊಂಡಿದ್ದೀನಿ ನಾನು. ನನ್ನ ಅಣ್ಣನವರು ತುಂಬ ಜಗಳ ಮಾಡ್ತಿದ್ರು, ಹಾಗಾಗಿ ನನ್ನ ತಂದೆಯವರು ತಗೋ ನೀ ನನ್ನ ಮುದ್ದಿನ ಮಗಳು, ಎಲ್ಲರೂ ನಿನ್ನ ಹೆಸರಿಗೇ ಇರಲಿ ಅಂತ ಪ್ರತಿಯೊಂದು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಗಂಡನಿಗೆ ಮಾತ್ರ ಅದು ಕೊಡ್ತೇನೆ, ನನ್ನನ್ನು ಯಾರು ಮದುವೆ ಆಗ್ತಾರೆ ಅವರಿಗೆ ಮಾತ್ರ ಇದೆಲ್ಲ ಕೂಡ ಆಸ್ತಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ್ಯಂಡ್ ಯಾರಿಗೂ ಕೂಡ ಹೆದರೋದಿಲ್ಲ ನಾನು. ಯಾರಾದರೂ ಬಂದ್ಬಿಟ್ಟು ನನಗೆ ಹೆದರಿಸ್ತಾರೆ ಅಂತಂದರೆ ನಾನು ಹೆದರೋಳಲ್ಲ. ಆ್ಯಂಡ್ ಅದೇ ರೀತಿಯಾಗಿ ನನ್ನ ಅಣ್ಣನವರು ಜಗಳಕ್ಕೆ ಬರ್ತಾನೆ ಆಸ್ತಿಗೋಸ್ಕರ, ಅದಕ್ಕೂ ಕೂಡ ನಾನು ಹೆದರಿಲ್ಲ. ಸೊ ನನ್ನ ತಂದೆಯವರೇನು ಒಳ್ಳೆಯ ಸಂಪ್ರದಾಯ ಉಳ್ಳಂತಹ ಮನೆತನಕ್ಕೆ ಕೊಡಬೇಕು ಅಂತ ನನಗೆ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ. ಅದು ಮಹಾರಾಷ್ಟ್ರ ಬಿಟ್ಬಿಟ್ಟು ಕನ್ನಡದ ಹುಡುಗನೇ ಆಗಿರಬೇಕು, ಯಾಕಂದರೆ ಅವರಲ್ಲಿ ಸಂಸ್ಕಾರ ಸಂಸ್ಕೃತಿ ಜಾಸ್ತಿ ಇರುತ್ತೆ ಅನ್ನೋ ದೃಷ್ಟಿಯಿಂದ ಕರ್ನಾಟಕದಲ್ಲಿ ಹುಡುಗನ್ನ ಹುಡುಕಾಟ ಮಾಡ್ತಿರೋದು. ಎಲ್ಲ ಕೆಲಸದಲ್ಲೂ ಕೂಡ ಮುನ್ನುಡಿಯ ಜೀವನ. ಆ್ಯಂಡ್ ಎಲ್ಲದಕ್ಕೂ ಕೂಡ ಮೊದಲ ಆದ್ಯತೆ ಕೊಟ್ಟು ಕೆಲಸ ಕೂಡ ಇವರು ಮಾಡ್ತಾರೆ. ಇವರು ಕೆಲಸ ಮಾಡೋದು ಅಡುಗೆ ಕೆಲಸ ಆಗಿರಲಿ, ಮನೆ ಕೆಲಸ ಆಗಿರಲಿ, ಅಥವಾ ಹೊರಗಡೆ ಯಾವ ರೀತಿಯಲ್ಲಿ ಟೆಕ್ನಾಲಜಿಯಲ್ಲಿ ಹೇಳಿದರೂ ಕೂಡ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಹುಡುಗಿ ಇವರು. ಸೊ ಇದು ಅವ್ರು ಹೇಳಿರ್ತಕ್ಕಂಥ ಬೇಸಿಕ್ ಇನ್ಫಾರ್ಮೇಷನ್. ಎರಡನೇ ಪಾಯಿಂಟಲ್ಲಿ ಏನು ಹೇಳಿದರು, ಸ್ವಂತ ಕಾರು ಮನೆ ಇದೆ. ಇವರ ಕುಟುಂಬದ ಕೆಲವೊಂದಿಷ್ಟು ಡೀಟೇಲ್ಸ್ ಕಾರು ನೋಡ್ಕೊಂಬರೋಣ. ನೋಡ್ಕೊಳ್ಳಿ, ಇದೇ ಅವ್ರ ಹತ್ರ ಇರ್ತಕ್ಕಂಥದ್ದು ರಿನಾ ಕಾರ್ ಅಂತ. ಸೊ ಈಗಿನ ಜನ್ರೇಷನಲ್ಲಿ ಈ ರೀತಿಯ ಕಾರ್ಗಳು ನೀವು ತುಂಬ ಕಡಿಮೆ ನೋಡ್ತೀರಾ, ಎಲ್ಲಾದರೂ ಸ್ವಲ್ಪ ಸಿಗ್ತವೆ. ಯಾಕಂದರೆ ಇದು ತುಂಬ ಓಲ್ಡ್ ಮಾಡೆಲ್ಗಳೇ. ಅದು ಬಿಡಿ, ಬರೀ ಜಸ್ಟು ಫೋಟೋ ನೋಡ್ಕೊಂಡು ಬಿಡಿ, ಇದ್ರ ಅವಶ್ಯಕತೆ ಇಲ್ಲ. ಅಂದರೆ ಹೆಂಗಿದೆ ಏನೆಲ್ಲ ಇದೆ ಅನ್ನೋದು ನಿಮ್ಮ ಐಡಿಯಾಗೆ ಬರಬೇಕಲ್ವಾ, ಹಾಗಾಗಿ ನಾನು ತೋರಿಸ್ತಾ ಇರೋದು ಅಷ್ಟೇ. ಜಸ್ಟು ನೋಡ್ಕೊಂಡು ಬಿಡಿ. ಒಂದು ಸ್ಕೂಟಿ ಇದೆ, ಆ ಸ್ಕೂಟಿಯನ್ನು ಇವಾಗೇನು ಮೆಕ್ಯಾನಿಕ್ ಹೋದರೂ ರಿಪೇರಿ ಆಗೋಲ್ಲ, ಆ ರೀತಿಯಾಗಿ ಹಾಳಾಗಿದೆ. ಇದೊಂದು ಸೇಫ್ಟಿಯಾಗಿದೆ ಸ್ನೇಹಿತರೆ. ಸೊ ಕುಟುಂಬ ಅಂತ ಹೇಳಿದಾಗ ಅವರ ತಂದೆಯವರು ಇಂಜಿನಿಯರಿಂಗ್ ಆಗಿ ಕೆಲಸ ಮಾಡ್ತಿದ್ರು, ತಾಯಿಯವರು ಮನೆಯಲ್ಲಿ ಕೆಲಸ ಮಾಡ್ತಿದ್ರು, ಅಣ್ಣನವರು ಕುಡಿಯೋ ಚಟ ಇದರ ಮಧ್ಯೆ ಕಲ್ತಿರ್ತಾರೆ. ಸೊ ಕುಡುಕರು ಗೊತ್ತೇ ಅಲ್ವಾ, ಕುಡುಕರಿಗೆ ಮದುವೆ ಮಾಡಿದ್ರೆ ಯಾವ ರೀತಿಯಲ್ಲಿ ರಂಪಾಟ ರಾಮಾಯಣ ಮಾಡ್ತಾರೆ ಅಂತಂದ್ಬಿಟ್ಟು ಅದೇ ಇವರು ಮಾಡ್ತಿರೋದು. ಸೊ ಕೊನೆಯ ಮಗಳ ಮುದ್ದಾಗಿರ್ತಕ್ಕಂಥ ಮಗಳಿಗೆ ಆಸ್ತಿ ಕೊಡುವುದು ಇವರ ತಂದೆಯವರ ಆಸೆ. ಬಟ್ ಇವರು ಎಲ್ಲ ಆಸ್ತಿ ನನ್ನ ಹೆಸರಿಗೆ ಬರಿ ಅಂತ ಅನ್ನೋದು ಇವರ ಬ್ರದರ್ ಅವರ ಆಸೆ. ಸೊ ಅಲ್ಲಿ ಇಟ್ಟರೆ ಅವಳು ಬದುಕಿಸಲ್ಲ. ಕರ್ನಾಟಕದಲ್ಲಿ ಹುಡುಗನ ಹುಡುಕಾಟ ಮಾಡಿಬಿಟ್ಟು ಕೊಟ್ಟರೆ ಒಳ್ಳೆ ದೃಷ್ಟಿಯಿಂದ ನೋಡಿಕೊಂಡು ಚೆನ್ನಾಗಿ ನೋಡ್ಕೊಳ್ತಾರೆ ಆ್ಯಂಡ್ ಬಲಿಷ್ಠವಾಗಿರ್ತಾಳೆ ಅಂತ ಇವರ ತಂದೆಯವರ ತೀರ್ಮಾನ. ನಿಮಗೆ ಇವರು ಇಷ್ಟ ಆಗಿದ್ದರೆ ನೀವು ಮಾಡಬೇಕಾಗಿರೋದು ಸಿಂಪಲಿ ನಿಮ್ಮ ಹೆಸರು ಊರನ್ನು ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ತಿಳಿಸಿ. ಓಕೆ, ನಾನು ನಿಮ್ಮ ಎಲ್ಲ ಅಗ್ರಿಮೆಂಟ್ಗಳಿಗೆ ಒಪ್ಪಿದ್ದೇನೆ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸಿಗ್ಬೋದಾ ಅಂತ ರಿಕ್ವೆಸ್ಟ್ ಮಾಡಿ. ಅವರು ಖಂಡಿತವಾಗಲೂ ನೀವು ಇಷ್ಟ ಆಗಿದ್ದರೆ ಮಾತ್ರ ರಿಪ್ಲೈ ಕೊಟ್ಟಿರ್ತಾರೆ. ರಿಪ್ಲೈ ಕೊಟ್ಟಿಲ್ಲ ಅಂದರೆ ನೀವು ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಅರ್ಥ. ಸೊ ಅಷ್ಟನ್ನು ಅರ್ಥ ಮಾಡ್ಕೊಳ್ಬೇಕು. ಆ್ಯಂಡ್ ಇದರ ಒಳಗಡೆ ಇರ್ತಕ್ಕಂಥ ನನ್ನ ಸಿಸ್ಟಮ್ ಕೂಡ ತೋರಿಸ್ತೀನಿ. ಸ್ಟೇರಿಂಗ್ ವಿತ್ AC ಬಂದುಬಿಟ್ಟು ಸ್ನೇಹಿತರೆ ಅಪ್ ಟು ಸ್ಪೀಡಲ್ಲಿ 50 ಸ್ಪೀಡಲ್ಲಿ ನಿಮಗೆ AC ಬರುತ್ತೆ. ಮನೆಯಲ್ಲಿ ಯಾವ ರೀತಿ ಹಾಕ್ತೀರಾ ಅದೇ ರೀತಿ AC ಇದರಲ್ಲೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನು ಮೈಲೇಜಿಂಗ್ ಬಂದರೆ 500 ಇಂಟು ಒಂದು 1000 ರೂಪಾಯಿ ಡೀಸೆಲ್ ಹಾಕಿದ್ರು ಮೈಲೇಜಿಂಗ್ ವಿಚಾರಕ್ಕೆ 30-35 ಒಳಗಡೆ ಮೈಲೇಜಿಂಗ್ ಬರುತ್ತೆ ಅಂತ ಹೇಳಿದ್ದಾರೆ. ದುಡ್ಡು ಕೂಡ ಸೇವ್ ಆಗೋಲ್ಲ. ಸೊ ಡೈಲಿ ಸುತ್ತಾಡೋಕೆ ಹೋಗ್ಬಿಡಿ ಇದರಲ್ಲಿ, ಯಾಕಂದರೆ ಮೈಲೇಜಿಂಗ್ ಮತ್ತು CC ಏನಿದೆ ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಯಾವಾಗಲಾದರೂ ಒಂದ್ಸಲ ತಿರುಗಾಡಿ, ಏನಾದರೂ ಕೆಲಸ ಇದ್ದರೆ ಹೋಗಿ ಅಂತ ಹೇಳಿದ್ದಾನೆ. ಇನ್ನು ಆಸ್ತಿ ಬಂದುಬಿಟ್ಟು ಅಪ್ಪನ ಆಸ್ತಿ ಒಂದು 10-20 ಲಕ್ಷ ರೂಪಾಯಿ ಒಳಗಡೆ ಇದೆ ಅಂತ ತಿಳಿಸಿದ್ದಾರೆ. ಸೊ ಒಳ್ಳೆಯ ಒಂದು ಮಹಿಳೆ,
ಮುದ್ದಾಗಿರ್ತಕ್ಕಂತಹ ಶರೀರ, ಚೊಬ್ಬಿಯ ಒಂದು ಕೆನ್ನೆ ಇದೆ ಸ್ನೇಹಿತರೆ, ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅವರೇ ರಿಪ್ಲೈ ಕೊಡ್ತಾರೆ. ನಮಸ್ತೆ, ಬಾಯ್.